ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅರೆ ಚಂದು, ನೀನೇನಿಲ್ಲಿ? ಶ್ರುತಿ ಜೊತೆ ಡಿನ್ನರ್ ಬಂದಿದ್ದೆ, ನಿಮ್ ಕಾರ್ ಕಾಣಿಸ್ತು. ಇದೇ ಹೋಟ್ಲಲ್ಲಿ ಇರ್ಬೇಕು ಅಂತ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ವಿ ಅಲ್ವಾ ಶ್ರುತಿ? ಹಾಯ್ ಚಿಕ್ಕಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ ಗೊಂಬೆ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ಅದೇ ಒಬ್ರೇ ಬಂದಿದ್ರಾ ಅಥವಾ ಯಾರಾದ್ರೂ ಜೊತೆಗೆ ಬಂದಿದ್ರಾ? ಚಂದು ಚಿಕ್ಕಿ ಯಾಕೆ ಒಬ್ರೇ ಬಂದಿರ್ತಾರೆ? ಯಾರಾದ್ರೂ ಒಬ್ರು ಜೊತೆಗೆ ಇದ್ದೇ ಇರ್ತಾರೆ ಅಲ್ವಾ ಚಿಕ್ಕಿ? ಅದು ಅತ್ತೆ ನೀವು ನಮ್ ಜೊತೆನೆ ಬರ್ಬೋದಿತ್ತಲ್ಲ. ಅದು ಚಂದು, ನನ್ ಪ್ಲಾನ್ ನಿನಗ್ ಗೊತ್ತಿರ್ಲಿಲ್ಲ, ನಿನ್ ಪ್ಲಾನ್ ನನಗ್ ಗೊತ್ತಿರ್ಲಿಲ್ಲ. ಅದು ಅಲ್ಲದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಈಗ ತಾನೇ ಹೋದ್ರು. ಗೊಂಬೆ, ಇಷ್ಟು ಹೊತ್ತಾಗಿದೆ, ಅಕ್ಕ ಟೆನ್ಷನ್ ಮಾಡ್ಕೊಳ್ತಾಳೆ ತಾನೆ. ಮೊದ್ಲು ಮನೆಗೆ ಹೊರಡು. ಚಂದು, ಹೋಗಿ ಗೊಂಬೆನ ಮನೆಗ್ ಬಿಟ್ಬಾ. ಹೊರಡು, ನಾನ್ ಕಾರ್ ತಂದಿದ್ದೀನಲ್ಲ, ನಾನ್ ಮನೆಗೆ ಹೋಗ್ತೀನಿ. ಓಕೆ? ಅತ್ತೆ ನೀವ್ ಹೊರಡಿ, ಟೈಮ್ ಆಯ್ತು, ನಾನು ಇವಳನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಹಾ, ಕರೆಕ್ಟ್ ಕರೆಕ್ಟ್ ಚಂದು, ತುಂಬಾ ಹೊತ್ತಾಗಿದೆ. ಇನ್ನು ಇವಳು ಅವ್ರಪ್ಪನ ಮನೆಯಲ್ಲಿ ಎಷ್ಟ್ ದಿನ ಅಂತ ಇರ್ತಾಳೆ. ಹೋಗ್ಬಿಟ್ಬಿಟ್ ಬಾ. ಕರ್ಕೊಂಬ ಅಂದ್ರೆ ಈಗ್ಲೇ ರೆಡಿ ನಾನು, ಆದ್ರೆ ನಿಮ್ ಅಕ್ಕ ಬಾವ ಬಿಡ್ಬೇಕಲ್ಲ. ಚಂದು ಚಿನ್ನು ಕಾಯ್ತಿರ್ತಾಳೆ. ಬಾ ಬಾಯ್ ಚಿಕ್ಕಿ. ಬಾಯ್ 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 ಬಾಯ್. ಥ್ಯಾಂಕ್ ಗಾಡ್, ಮನೋಜ್ ನನ್ನ ಮಾತಾಡಿಸ್ದೆ ಹಾಗೆ ಹೊರಟ್ಬಿಟ್ಟ. ಒಳ್ಳೆ ಐಡಿಯಾನೇ ಮಾಡ್ದ. ಚಿನ್ನು, ಅಕ್ಕ ಬಂದ್ಯಾ? ಸಾರಿ ಚಿನ್ನು, ತುಂಬಾ ಲೇಟ್ ಆಗೋಯ್ತು. ಸಾರಿ ಯಾಕಕ್ಕ ಹೇಳ್ತ್ಯಾ? ಊಟ ಆಯ್ತಾ ಅಕ್ಕ? ನಂದು ಊಟ ಆಯ್ತು, ನೀನ್ ಊಟ ಮಾಡ್ದೆ ತಾನೆ? ಗೊಂಬೆ, ತುಂಬಾ ಲೇಟ್ ಆಗಿದೆ, ನೀನು ಹೋಗಿ ರೆಸ್ಟ್ ಮಾಡು. ಲಕ್ಷ್ಮಿ, ಅವಳಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯಾ? ಬಂದಿದ ತಕ್ಷಣ ಎಲ್ಲ ವರದಿನೂ ಒಪ್ಪಿಸ್ಲೇಬೇಕಾ? ಅಕ್ಕ, ಅವ್ವ ಹೇಳ್ತಿರೋದು ಸರಿ. ನೀನು ತುಂಬ ಸುಸ್ತಾಗಿರ್ತೀಯ, ಈಗೋಗಿ ಮನಿಕೋ, ಬೆಳಗ್ಗೆ ಇದೆಲ್ಲ ಮಾತಾಡು. ಹಾಗಲ್ಲ ಚಿನ್ನು, ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿರ್ತೀಯ, ನಿನಗೂ ಸುಸ್ತಾಗಿರತ್ತೆ. ಹೋಗಿ ಮಲ್ಗೋದ್ ಬಿಟ್ಟು ಇಲ್ಲಿ ಕುತ್ಕೊಂಡು ನನಗೋಸ್ಕರ ಯಾಕೆ ಕಾಯ್ತಿದ್ದೆ? ಸರಿ, ಬಾ ಹೋಗೋಣ. ತಾಯಿ ಆದವಳು ಎದುರುಗಡೆ ನಿಂತಿದ್ರು ಒಂದು ಮಾತು ಆಡ್ಲಿಲ್ಲ. ನಿನ್ನೆ ಮೊನ್ನೆ ಎಲ್ಲಿಂದನೋ ಬಂದ ಗದಿ ಕೆಟ್ಟವಳು ನನಗಿಂತ ಜಾಸ್ತಿ ಆಗೋದ್ಲಾ? ಎಲ್ಲ ಮಿತಿ ಮೀರಿ ಆಗ್ತಾ ಇದೆ. ಇದಕ್ಕೊಂದು ಗತಿ ಕಾಣಿಸ್ದೇ ಇದ್ರೆ ಕಲ್ಪನಾ ಕೆಟ್ಟೋಳು ಅಂತಾನೆ ಅರ್ಥ. ಹಾಯ್ ಮನೋಜ್, ಎಲ್ಲ ಆರಾಮಾಗಿದೆ ತಾನೆ? ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಕುಮುದ, ಆದ್ರೆ ಜೊತೆಲಿ ನೀನಿಲ್ಲ ಅನ್ನೋದೊಂದೇ ಬೇಜಾರು. ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ ಮನೋಜ್. ನಿನ್ ಹಾಗೆ ನನಗೂ ಕೂಡ ಕಷ್ಟ ಆಗ್ತಿದೆ ಅಲ್ವಾ? ಇನ್ನು ಒಂದ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಮನೋಜ್, ನೆನೆ ಹೋಟೆಲ್ನಲ್ಲಿ ಚಂದುನ ನೋಡಿದಾಗ ನನಗಂತೂ ಜೀವನೇ ಹೋಗ್ಬಿಟ್ಟಿತ್ತು. ಅಪ್ಪಿ ತಪ್ಪಿ ಅವನಿಗೇನಾದ್ರೂ ನಮ್ಮ ವಿಷಯ ಗೊತ್ತಾಗಿದ್ದಿದ್ರೆ ಅಷ್ಟೇ, ಕತೆನೇ ಮುಗಿದು ಹೋಗ್ತಾ ಇತ್ತು. ಇನ್ ಮುಂದೆ ನಾವು ತುಂಬಾ ಹುಷಾರಾಗಿರ್ಬೇಕು ಮನೋಜ್. ಇಲ್ದೆ ಹೋದ್ರೆ ಇಷ್ಟು ವರ್ಷ ನಾನು ಮಾಡಿದ ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗಾಗ್ಬಿಡುತ್ತೆ. ತುಂಬಾ ಗಾಬರಿ ಆಗ್ಬೇಡ ಕುಮುದ. ಗಾಬರಿ ಆದಾಗ ಮನುಷ್ಯ ತನಗೆ ತಿಳಿದೇನೆ ತಪ್ಪು ಮಾಡ್ಬಿಡ್ತಾನೆ. ನೆನ್ನೆ ನಾನು ಚಂದನ್ನ ಗುರುತು ಹಿಡ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ಮೇ ಆಗೋಗ್ತಿತ್ತು. ಸದ್ಯ
ಹಾಗೇನೂ ಆಗಲಿಲ್ಲ. ಆದರೆ ನಿನಗೆ ಹೇಳದೆ ಬಂದಲ್ಲ, ಅದೊಂದೇ ನನಗೆ ಬೇಜಾರು. ಇಟ್ಸ್ ಓಕೆ ಮನೋಜ್, ನನಗೆಲ್ಲ ಅರ್ಥ ಆಗತ್ತೆ. ಈಗ ನೀನು ಒಂಟಿಯಲ್ಲ ಕುಮುದ, ನಿನ್ನ ಬೆನ್ನೆಲುಬಾಗಿ ನಾನಿದ್ದೀನಿ. ಏನೇ ಮಾಡೋದಿದ್ರು ನಾವಿಬ್ರು ಸೇರಿ ಒಟ್ಟಿಗೆ ಮಾಡೋಣ. ನಿನ್ನ ಕನಸುಗಳನ್ನೆಲ್ಲ ನನಸು ಮಾಡೋದಕ್ಕೆ ನಿನ್ನ ಜೊತೆ ಬ್ಯಾಕ್ ಬೋನ್ ಆಗಿ ನಾನಿರ್ತೀನಿ. ಡೋಂಟ್ ವರಿ. ನಿನ್ನ ಮಾತು ಕೇಳ್ತಾ ಇದ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ ಮನೋಜ್. ಆಮೇಲೆ ಒಂದು ವಿಷಯ, ದಯವಿಟ್ಟು ನೀನು ನನಗೆ ಇನ್ನು ಮುಂದೆ ಕಾಲ್ ಮಾಡಬೇಡ. ಐ ಮೀನ್ ನಾನೇ ನಿನಗೆ ಕಾಲ್ ಮಾಡ್ತೀನಿ. ನಾನು ಮನೆಯಲ್ಲಿದ್ದಾಗ ಪ್ಲೀಸ್ ನನಗೆ ಕಾಲ್ ಮಾಡಬೇಡ ಮನೋಜ್. ಅದು ಎಷ್ಟೇ ಅರ್ಜೆಂಟ್ ವಿಷಯ ಇದ್ರೂ ಪರವಾಗಿಲ್ಲ, ಪ್ಲೀಸ್ ಕಾಲ್ ಮಾಡಬೇಡ. ಓಕೆ, ಇದು ನನ್ನ ಕಂಡೀಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮಾತುಗಳನ್ನ ನೀನು ಮಿಸ್ಟೇಕ್ ಮಾಡ್ಕೋಬೇಡ. ನಾನು ಯಾಕೆ ಹೀಗೆ ಹೇಳಿದೆ ಅಂತ ನಿನ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿನಗೆ. ಬಾಯ್. ರಂಜಿತ್, ಈ ದೇವಸ್ಥಾನದ ವಿಶೇಷ ಏನ್ ಗೊತ್ತಾ? ಈ ದೇವರಿಗೆ ಕಟ್ಟುನಿಟ್ಟಾಗಿ ನಡ್ಕೋಬೇಕಂತೆ. ಹಾಗೆ ನಡ್ಕೊಂಡ್ರೆ ನಮ್ಮ ಮನ್ಸಲ್ಲಿ ಏನ್ ಅನ್ಕೋತೀವೋ ಹಾಗೆ ಆಗತ್ತಂತೆ. ಎಲ್ಲ ದೇವಸ್ಥಾನಗಳ ಬಗ್ಗೆ, ಎಲ್ಲ ದೇವ್ರಗಳ ಬಗ್ಗೆ ಎಲ್ಲರೂ ಇಂಥ ಕತೆಗಳನ್ನೇ ಹೇಳೋದು. ಇಲ್ದಿದ್ರೆ ದೇವಸ್ಥಾನಗಳು ವರ್ಕೌಟೇ ಆಗಲ್ಲ. ಎಲ್ಲ ಬರೀ ಅಂತೆ ಕಂತೆಗಳಷ್ಟೇ. ಸರಿ, ನೀನು ಒಳಗೆ ಹೋಗಿದ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು. ರಂಜಿತ್, ನಾವಿಬ್ರು ಜೊತೆಲೆ ಹೋಗಿ ಪೂಜೆ ಮಾಡಿಸ್ಬೇಕಂತೆ. ಹಾಗೆ ಪೂಜೆ ಮಾಡಿಸಿದ್ರೆ ಆ ಪೂಜೆ ದೇವ್ರಿಗೆ ತಲುಪಿ ಬರ್ದಾಗಿರೋ ನನ್ನ ಮಡ್ಲನ್ನ ತುಂಬಿ ಬಂಜೆ ಅನ್ನೋ ಅಪವಾದದಿಂದನಾದ್ರೂ ನಾನು ದೂರ ಆದಾಗತ್ತೆ. ಶ್ವೇತಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ದೇವ್ರಿಗೆ ಕೈ ಮುಗಿದ್ರೆ ಕೂಸುಟ್ಟುತ್ತಾ? ಯಾರು ನಿನ್ನ ತಲೆಗಿಂತ ಅಸಂಬದ್ಧಗಳಲ್ಲಿ ತುಂಬಿದವರು? ನಾನು ಬಂದಿದ್ದು ನಿನ್ನ ಡಾಕ್ಟರ್ ಹತ್ರ ಹೋಗೋಣ ಅಂದಿದ್ದಕ್ಕೆ. ಇಲ್ಲಿ ಯಾವ ಡಾಕ್ಟರ್ ಇದ್ದಾರೆ? ರಂಜಿತ್, ಪ್ಲೀಸ್ ನನ್ನ ಜೊತೆ ಬನ್ನಿ. ಪ್ರಪಂಚದಲ್ಲಿ ದೇವರಿಗಿಂತ ಒಳ್ಳೆ ಡಾಕ್ಟ್ರು ಬೇರೆ ಯಾರೂ ಇಲ್ಲ. ನಂಬಿಕೆನೇ ಔಷಧಿ. ಶ್ವೇತಾ, ನನಗೆ ಇಂಥದಕ್ಕೆಲ್ಲ ಟೈಮ್ ಇಲ್ಲ. ನೀನು ಹೋಗಿದ್ ಬಾ, ನಾನು ಸ್ವಲ್ಪ ಫೋನ್ಗಳು ಮಾಡಬೇಕು. ದೇವಸ್ಥಾನದ ತನಕ ಬಂದು ಒಳಗಡೆ ಬರಲಿಲ್ಲ ಅಂದ್ರೆ ಏನು ಅರ್ಥ ರಂಜಿತ್? ಪ್ಲೀಸ್ ರಂಜಿತ್, ನನಗೋಸ್ಕರನಾದ್ರೂ ಒಳಗಡೆ ಬನ್ನಿ. ನೀವು ಒಳಗಡೆ ಬರಲಿಲ್ಲ ಅಂತ ಗೊತ್ತಾದ್ರೆ ಅದಕ್ಕೆ ತುಂಬ ಬೇಜಾರು ಮಾಡ್ಕೋತಾರೆ. ಅವರೇ ಈ ಹರಕೆ ಹೊತ್ಕೊ ಅಂತ ಹೇಳಿದ್ದು. ಈ ಹರಕೆ ಕಾರಣದಿಂದನಾದ್ರೂ ನಮ್ಮಿಬ್ರಿಗೂ ಒಂದು ಮಗು ಆಗಿ ಅದನ್ನ ಎತ್ಕೊಳ್ಳೋ ಹಾಗಾದ್ರೆ. ನೀನು ಹರಕೆ ಹೊತ್ಕೋ, ನಾನು ಮಗು ಹೊತ್ಕೊಂತೀನಿ. ಯಾರೇ ನಿಮ್ಗೆಲ್ಲ ಬುದ್ಧಿ ಕಲಿಸ್ತವ್ರು? ಸರಿ ಸರಿ, ಹೇಗೆ ಇಲ್ಲಿ ತನಕ ಬಂದಿದ್ದೀನಿ. ಪೂರ್ತಿ ಮುಳುಗಿದ್ಮೇಲೆ ಚಳಿ ಅಂತದ, ನಡಿ. ದ್ಯಾವ್ರೆ, ನನ್ನ ತಾತಮ್ಮನ ಚೆನ್ನಾಗಿರಂಗೆ ಮಾಡಪ್ಪ. ಯಾವ ಜನ್ಮದಲ್ಲಿ ಯಾರಿಗೆ ಒಳ್ಳೇದು ಮಾಡಿದ್ನೋ ನೀನು ನನಗೆ ಅಕ್ಕನ ಕೊಟ್ಟಿದ್ದೆ. ನಮ್ಮ ಅಕ್ಕನೂ ಅವಳು ರಾಜ್ಕುಮಾರವನ ಸದಾ ಸಂತೋಷವಾಗಿರಂಗೆ ಮಾಡಪ್ಪ. ನಾನು ನಿನಗೆ ಜನ್ಮ ಪೂರ್ತಿ ಸೇವೆ ಮಾಡ್ತೀನಿ. ಪಿನಾಕಿನೇನ್ಮ ಶಶಿಶೇಖರಾಯನ್ಮ ವಾಮದೇವಾಯನ್ಮ ವಿರೂಪಾಕ್ಷಾಯನ್ಮ ಕಪರ್ದಿನೇನ್ಮ ನೀಲಲೋಹಿತಾಯನ್ಮ ಶಂಕರಾಯನ್ಮ ಶೂಲಪಾಣೇನ್ಮ ಕಟ್ವಾಂಗಿನೇನ್ಮ ವಿಷ್ಣುವಲ್ಲಭಾಯನ್ಮ ಶಿಪಿ ವಿಷ್ಟಾಯನ್ಮ ಅಂಬಿಕಾನಾಥಾಯನ್. ದೇವ್ರುಗಳೆಲ್ಲ ಡಾಕ್ಟರ್ ಆಗ್ಬಿಟ್ರೆ ಡಾಕ್ಟರ್ಗಳು ಓದಿರೋ ಗತಿ ಅದೋ ಗತಿ. ಸುಮ್ಮನೆ ಇರ್ತೀರಾ? ರೇನ್ಮಂದಕ ಸುರಸೂದನಾಯನ್ಮ ಗಂಗಾಧರಾಯನ್ಮ ಲಲಾಟಾಕ್ಷಾಯನ್ಮ ಕಾಲಕಾಲಾಯನ್ಮ ಕೃಪಾನಿಧೇನ್ಮ ಭೀಮಾಯನ್ಮ ಪುರುಷೋತ್ತಮ ದುಃಖಪಾಣೇನ್ಮ ಜಟಾಧರಾಯನ್ಮ ಕೈಲಾಸವಾಸಿನೇನ್ಮ. ಗೊತ್ತಾಯ್ತು. ನಾನೀಗ ದೇವಸ್ಥಾನದಲ್ಲಿ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ರೀ, ಇದು ನಿಮ್ಮ ಆಫೀಸ್ ಅಲ್ಲ, ದೇವಸ್ಥಾನ. ದೇವಸ್ಥಾನದಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ?
ಲೈ ನಾನು ಬರಲ್ಲ ಅಂತ ಸಾವಿರ ಸಲ ಬರ್ಕೊಂಡ್ರು ಬೇಕು ಅಂತ ಹೇಳ್ಕೊಂಬಂದಿದ್ ನೀನೆ. ಹೋಗ್ಲಿ ಬಿಡಿ, ಮೆಲ್ಲಗ್ ಮಾತಾಡಿ. ಈಗಲೇ ಫೋನಲ್ಲಿ ಮಾತಾಡ್ಬೇಕಾ? ಇಂಪಾರ್ಟೆಂಟ್ ಕಾಲ್ ಕಣೆ, ಇದು ನಿನ್ಗೆ ಎಷ್ಟು ಸಲ ಹೇಳೋ ಅರ್ಥ ಆಗಲ್ಲ. ಅಯ್ಯೋ, ಇಂಥವ್ರೆಲ್ಲ ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು? ಚಿನ್ನು 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 ತಗೋ. ಅಮ್ಮ ಚಿನ್ನು ನೋಡಿದ್ಯಾ? ಎಲ್ಲೂ ಕಾಣ್ತಿಲ್ಲ. ನನಗ್ ಗೊತ್ತಿಲ್ಲ. ಅವಳು ಎಲ್ಲಿಗಾದ್ರೂ ಹೋಗೋವಾಗ ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅನ್ನೋ ಪರಿಜ್ಞಾನನೂ ಇಲ್ಲ. ಅವಳು ಇಷ್ಟ ಬಂದಾಗ ಹೋಗ್ತಾಳೆ, ಇಷ್ಟ ಬಂದಾಗ ಬರ್ತಾಳೆ. ಅವಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸಾಧ್ಯನೇ ಇಲ್ಲ. ಚಿನ್ನು ಯಾರಿಗಾದ್ರೂ ಹೇಳೇ ಹೋಗಿರ್ತಾಳೆ. ಗೊಂಬೆ, ನೀನು ಯಾಕೆ ಗಾಬರಿ ಆಗ್ತೀಯಾ? ಚಿನ್ನು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದೇನು ವಿಶೇಷವಾದ ಪೂಜೆ ಇದೆಯಂತೆ, ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ನಾನು ಹೇಳೋದು. ನನಗ್ ಗೊತ್ತು ಚಿನ್ನು ಹಾಗೆಲ್ಲ ಹೇಳ್ದೆ ಹೋಗಲ್ಲ ಅಂತ. ಹೋದ್ಸಲನು ಹೇಳೇ ಹೋಗಿದ್ಲಲ್ಲ. ಆಸ್ಪತ್ರೆಯಲ್ಲಿ ಯಾರನ್ನೋ ನೋಡ್ಕೊಂಡು ಬರ್ತೀನಿ ಅಂತ ಇಡೀ ರಾತ್ರಿ ಎಲ್ಲೋ ಇದ್ದು ಬಂದಿದ್ಲಲ್ಲ. ಹಾಗೆ ಈಗ ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಳೆ. ಯಾವನ ಹತ್ರ ಹೋಗಿದ್ದಾಳ ಏನ? ಅಮ್ಮ ಪ್ಲೀಸ್, ಯಾಕಿಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ಯಾ? ಇತ್ತೀಚೆಗೆ ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ, ಎಸ್ಪೆಷಲಿ ಚಿನ್ನು ವಿಷಯದಲ್ಲಿ. ನಿನಗೂ ನಿಮ್ಮ ಅಪ್ಪನಿಗೂ ಆ ಹುಡುಗಿ ಏನ್ ಮೋಡಿ ಮಾಡಿದಳೋ ನನಗಂತೂ. ಬೆಂಕಿ ಸುಡುತ್ತೆ ಅಂದ್ರೆ ಅದನ್ನ ನೀವು ನಂಬೋದಿಲ್ಲ. ಸುಟ್ಕೊಂಡೇ ಅರ್ಥ ಮಾಡ್ಕೋತೀವಿ ಅನ್ನೋರ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಬೆರಳು ನಿಮ್ದೆ, ಕೆಂಡನು ನಿಮ್ದೆ. ಅನುಭವಿಸಿ. ನಾನು ಹೇಳಿದ್ದು ಸರಿನೋ ತಪ್ಪೋ ಅಂತ ಅನುಭವಿಸಿದ ಮೇಲೆ ಬಂದು ನನಗೆ ಹೇಳಿ.